ಇದೇನು ಇದರ ವಿಶೇಷತೆ ಏನು ಅಂದರೆ ಮೊದಲ ಷಟ್ಕದ ಕೊನೆಯದು. ಮೊದಲ ಷಟ್ಕದ ಕೊನೆಯ ಭಾಗ. ಮೊದಲ ಷಟ್ಕದ ಒಟ್ಟು ತಾತ್ಪರ್ಯ ಏನು? ಸಾಧನ. ಯಾವುದರ ಸಾಧನ? ಜ್ಞಾನ ಸಾಧನ. ಆದ್ದರಿಂದ ಜ್ಞಾನ ಸಾಧನದ ಕೊನೆಯ ಘಟ್ಟ ಆದ್ದರಿಂದ ಎಲ್ಲ ಸೇರಿಸಿ ಹೇಳ್ತಾರೆ. ಎಲ್ಲ 6ನೇ ಅಧ್ಯಾಯಕ್ಕೆ ಭಾರಿ ಮಹತ್ವ ಇರೋದಕ್ಕೆ ಕಾರಣ ಏನು ಅಂದರೆ ಸಾಧನದಲ್ಲಿ ಕೊನೆಯ ಭಾಗ ಆದ್ದರಿಂದ ಅದು ಉಪಸಂಹಾರದ ಎಲ್ಲ ಸೇರಿಬಿಡತ್ತೆ. ಅದು ಆದಷ್ಟಿಂದ 6ನೇ ಅಧ್ಯಾಯಕ್ಕೆ ವಿಶೇಷ ಮಹತ್ವ ಇದೆ. ಹಾಂ ಹಾಂ ಅದು ಹೇಳೋದಕ್ಕೆ ನಡೆಸ್ಲಿಕ್ಕಲ್ಲ, ಹೇಳೋದಕ್ಕೆ ಅಷ್ಟು ದಿವಸ ಆಗಿದೆ ಅಷ್ಟು ನಡೆಸ್ಬೇಕು. ಸ್ಕೋರ್ಸ್ ಎಷ್ಟು ದಿವಸ ಬೇಕಾಗತ್ತೆ. ಬಹುನಾಮ್ ಜನ್ಮನಾವಂತೆ. ಡೇಟ್ ನೆನಪಿಟ್ಕೊಂಡಿದ್ದೀರಾ? 19 ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಎಷ್ಟಾಯ್ತು? 5 ತಿಂಗಳಾಯ್ತು. ಇನ್ನು ಉಳಿದಿದ್ದು ಅಷ್ಟು ಟೈಮ್ ತೊಗೊಳ್ಳಲ್ಲ, ಅಷ್ಟರೊಳಗೆ ಮುಗಿಯುತ್ತೆ. ಇಲ್ಲಿ ಎಷ್ಟಿದ್ರು ಅಷ್ಟರೊಳಗೆ ಮುಗಿಯುತ್ತೆ. ಇದೇ ಜಾಸ್ತಿ ಇರೋದು. ಮೊದಲನೇದು 2, 3, 4 ಹೆಚ್ಚಿರೋದು 4ಕ್ಕೆ 5 ಬೇಗ ಮುಗೀತು. ಜ್ಞಾನಾಂತರಂಗಂ ಸಮಾಧಿಯೋಗಮಾಹ ಅನೇನ ಅಧ್ಯಾಯೇನ. ಇದರಲ್ಲಿ ಮುಖ್ಯವಾಗಿ ಬಂದಿರೋದು ಏನಂದರೆ ಧ್ಯಾನದ ಬಗ್ಗೆ ಅನೇಕ ವಿವರಗಳನ್ನು ಕೊಡ್ತಾರೆ. ನಿಜವಾದ ವೈಷ್ಣವ ಧ್ಯಾನ ಪದ್ಧತಿ ಅಂದರೆ 6ನೇ ಅಧ್ಯಾಯ ಭಗವದ್ಗೀತೆ. ಇದು ಬಿಟ್ಟು ಮತ್ತೆ ಬ್ರಹ್ಮಸೂತ್ರಗಳು. ಅದು ಬಿಟ್ಟು ಏನೇನೋ ಧ್ಯಾನ ಹೇಳಿದರೆ ಧ್ಯಾನವೇ ಅಲ್ಲ ಅದು. ಅದು ಫಿಸಿಕಲ್ ಎಕ್ಸರ್ಸೈಸ್ ಆಗುತ್ತೆ ಹೊರತು ಧ್ಯಾನ ಅಂತ ಕರಿಕೊಡೋದು ಅದನ್ನು. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ. ಶ್ರೀಶಾಸ್ತ್ರ ಆಗ್ತದೆ 15 ನಿಮಿಷ. ಈಗ ಅಲ್ಲ, ಯಾತಕ್ಕೆ ಕೇಳಿದೆ ಅಂದರೆ ಇದು ಧ್ಯಾನ ಈ ಧ್ಯಾನಕ್ಕೆ ಎಷ್ಟು ವರ್ಷ ಯೋಚನೆ ಇಲ್ಲ. 6ನೇ ಅಧ್ಯಾಯ ಧ್ಯಾನ ಇದೆಯಲ್ಲ, ಯಾವಾಗ ಬೇಕಾದ್ರೂ ಮಾಡ್ಬೋದು. ಲಾಸ್ಟ್ ಮೂಮೆಂಟ್ ಆಫ್ ದಿ ಲೈಫಿನಲ್ಲೂ ಮಾಡ್ಬೋದು. ಅದೇ ಫೈನಲ್. ಆ ರೀತಿ ಮಾಡಿದ್ರೇ ಒಂದು ಸದ್ಗತಿ ಬರೋದು. ತುಂಬ ಜನಕ್ಕೆ ತಪ್ಪು ಯೋಗ ಅಂತಷ್ಟೇ ಏನೋ ತಿಳ್ಕೊಂಡ್ಬಿಡ್ತಾರೆ. ಅದು ಯೋಗ ಆಸನಗಳು ಬೇರೆ, ಯೋಗ ಬೇರೆ. ನಾಲೆಡ್ಜೇ ಇಲ್ಲ, ಯೋಗಾಸನಕ್ಕೆ ಅರ್ಥನೇ ಇಲ್ಲ. ಫಿಸಿಕಲ್ ಹೌದಷ್ಟು. ಫಿಸಿಕಲ್ ಆರೋಗ್ಯ ಬರುತ್ತೆ, ಅದು ಒಪ್ಕೊಂಬೋಣ. ಅದು ಟೂ ಮಚ್ ಮಾಡಿದರೆ ಬರೋದಿಲ್ಲ. ಅವು ಏನೇನು ಬೇಕೋ ಅದು ಸರಿಯಾಗಿ ಹೇಳಬೇಕು, ಅಷ್ಟೇ ಹೇಳಬೇಕಷ್ಟೆ. ಪ್ರಾಣಾಯಾಮ ಮಾಡ್ಬೇಕಾದ್ರೂ ಏನಂತ ಹೇಳ್ತಾರೆ, ಮೊದಲು ಸ್ಲೋಗೆ ಶುರು ಮಾಡಿ, ಹೆಚ್ಚು ಮಾಡ್ಲಿಕ್ಕೆ ಹೋಗಬೇಡಿ. ಅಭ್ಯಾಸ ಮಾಡ್ಕೊಂಡು ಜಾಸ್ತಿ ಮಾಡ್ತಾ ಹೋಗಬೇಡಿ. ಅನಾಶ್ರಿತ ಕರ್ಮಫಲಂ ಜ್ಞಾನಾಂತರಂಗಂ ಸಮಾಧಿಯೋಗಮಾಹ ಅನೇನ ಅಧ್ಯಾಯೇನ. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿ ನ ಚಾಕ್ರಿಯ. ಈಗ ನಾ ಹೇಳಿ ಸನ್ಯಾಸ ಅಲ್ಲ ಅಂತ ಮೊದಲೇ ಹೇಳಿದ್ದಾರೆ. ಇನ್ನೂ ಸ್ಪಷ್ಟ ಮಾಡ್ತಾನೆ. ನಿಜವಾದ ಸನ್ಯಾಸ ಅಂದರೆ ಯಾವುದು ಗೊತ್ತಾ? ಅನಾಶ್ರಿತ ಕರ್ಮಫಲಂ. ಕರ್ಮಫಲದ ಬಗ್ಗೆ ಗಮನವೇ ಇಲ್ಲ. ಕಾರ್ಯಂ ಕರ್ಮ ಕರೋತಿ ಯಃ. ಕರ್ತವ್ಯ ಕರ್ಮ ಯಾವುದು ಬಿಡೋದೇ ಇಲ್ಲ. ಕರ್ತವ್ಯ ಬಿಡೋದಿಲ್ಲ, ಫಲ ಕೇಳೋದಿಲ್ಲ. ಇದು ನಿಜವಾದ ಸನ್ಯಾಸ ಅಂದರೆ. ಕರ್ತವ್ಯ ಒಂದನ್ನೂ ಬಿಡೋದಿಲ್ಲ, ಫಲ ಒಂದಕ್ಕೂ ಕೇಳೋದಿಲ್ಲ. ಅದು ನಿಜವಾದ ಸನ್ಯಾಸಿ. ಜ್ಞೇಯ ಸನ್ಯಾಸೀ ಚ ಯೋಗೀ ಚ. ಅವನ ಯೋಗಿ ಅಂದರೂ ಅವನೇ, ಸನ್ಯಾಸಿ ಅಂದರೂ ಅವನೇನೆ. ಸನ್ಯಾಸಿಗಿಟ್ಟು ಯೋಗ, ಅದು ಸನ್ಯಾಸಾಶ್ರಮ ಇಜಿಕೊಟ್ಟು ಯೋಗ ಅಲ್ಲ. ಇದು ಸನ್ಯಾಸ ಇದು ಕರೆಕ್ಟ್. ಕರ್ಮ ಸನ್ಯಾಸ ಇಜಿಕೊಟ್ಟು ಯೋಗ. ಆದರೆ ಈ ಆಶ್ರಮದ ಸನ್ಯಾಸ ಬೇರೆ. ಯೋಗೀ ಚ ನ ನಿರಗ್ನಿ ನ ಚಾಕ್ರಿಯ. ಇದರಿಂದ ಏನು ಹೇಳಿದಾಗಾಯಿತು? ಯತಿಗಳಿಗೆ ಅಗ್ನಿ ಮುಟ್ಟಾಗಿಲ್ಲ. ಯತಿಗಳು ತಾವೇ ಅಡುಗೆ ಮಾಡ್ಕೊಳ್ಳಾಗಿಲ್ಲ, ಗೊತ್ತಾಯ್ತಾ? ತಾವೇ ಬೇಯಿಸ್ಕೊಳ್ಳಾಗಿಲ್ಲ, ಯಾವುದನ್ನು ತಾವು ಮಾಡೋಂಗಿಲ್ಲ. ಅದು ಬಹಳ ರಿಸ್ಟ್ರಿಕ್ಷನ್. ಈಗ ಎಡಬಲ ಸೇವಕರು ಸಿಗೋದಿಲ್ಲ. ಎಷ್ಟೋ ಜನ ಮಾಡ್ಕೋತಾರೆ ಪಾಪ, ಬೇರೆ ದಾರಿ ಇಲ್ಲ. ಯತಿಗಳು ಮಾಡಬಾರ್ದು ಇದ್ದರೂ ಕೂಡ ಅನಿವಾರ್ಯ ಇದ್ದ. ನೀರು ಸೇದಬಾರ್ದು. ನೀರು ಸೇದಾಗಿಲ್ಲ, ಇದು ಮಾಡಾಗಿ ಪ್ರತಿಯೊಬ್ಬ ಜೊತೆಗಿರ್ಬೇಕು ಯಾವಾಗ. ಈಗ ದುಡ್ಡು ಕಾಸು ಕೊಟ್ಟರು ಫ್ರೀಯಾಗಿ ಯಾರು ಇರ್ತಾರೆ? ಈಗ ಇನ್ನೇನು ದುಡ್ಡು ಕಾಸು ಕೊಟ್ಟರು ಬರೋದಿಲ್ಲ. ಇನ್ಯಾರು ಇರ್ತಾರೆ? ಇದೇ ಕೆಲಸ ನೋಡ್ಕೊಂಡು ಯಾರು ಇರ್ತಾರೆ? ಎಷ್ಟೋ ಜನ ಪಾಠಕ್ಕೆ ಹೇಳ್ತಾರೆ, ಪಾಪ ಡ್ರೈವರ್ ಇಟ್ಕೊಂಡಂತೆ ಕಾರ್ ತೊಗೊಂಡು ಇವರು ದೇವಸ್ಥಾನ ಮಠಗಳಿಗೆ ಹೋಗ್ತಾ ಇದ್ದಾರೆ. ಆ ಡ್ರೈವರ್ ಬಿಟ್ಟುಬಿಟ್ಟಂತೆ. ಆಮೇಲೆ ಬರೀ ಮಠಕ್ಕೆ ಒಂದು ಸಿನಿಮಾಕ್ಕೆ ಹೋಗೋದು, ಬರೀ ಇದಕ್ಕೆ ಹೋಗ್ತೀರಿ, ಬರೀ ಕ್ಲಬ್ ಇಲ್ಲ ಬಣ್ಣಿಲ್ಲ ಅಂಥೇಳಿ ಸಂಬಳ ಜಾಸ್ತಿ ಕೊಡ್ತೀವಿ ಬರಲ್ಲ ಅಂತ ಹೇಳಿದಂಥ. ಯಾಕಂದರೆ ಅಲ್ಲಿ ಬೆನಿಫಿಟ್ ಜಾಸ್ತಿ ಇದೆ ಅವನಿಗೆ. ಹೋಟೆಲ್ಗೆ ಹೋದಾಗ ಅಲ್ಲಿ ತನ್ನ ಕಂಪ್ನಿ ಕೊಡ್ದು ಎಲ್ಲ ಮಾಡ್ತಿರ್ತಾರೆ ಅವನಿಗೆ. ಇದೆಲ್ಲ ಬರೀ ಮಠ ದೇವಸ್ಥಾನ ಇದ್ಯಾವ ಲೆಕ್ಕ ಅಂಥೇಳಿ ಬಿಟ್ಟುಬಿಟ್ಟ ಅಂತ. ಅಷ್ಟರ ಮಟ್ಟಿಗೆ ಜನಗಳ ಮನಸ್ಸೇ ಕೆಟ್ಟೋಗ್ಬಿಟ್ಟಿದೆ. ನಾನು ನಿರಗ್ನಿ ನಚ. ಇನ್ನು ಸೇವಕರು ಸಿಗೋ ಚಾನ್ಸಸ್ ಭಾಳ ಕಡಿಮೆ. ನಚ ಅಕ್ರಿಯ. ಕ್ರಿಯೆ ಬಿಡೋದು ಸನ್ಯಾಸ ಅಲ್ಲ. ಕ್ರಿಯೆ ಅಂದ್ರೇನು? ಶ್ರಾದ್ದಾದಿ ಕ್ರಿಯೆಗಳು. ಅದು ಬಿಡೋದು ಯಾವ ಭಾರಿ ಸನ್ಯಾಸಿಗಳು ಸಿಗ್ತಾರೆ. ಶ್ರಾದ್ದ ಬಿಟ್ಟವರು ಸನ್ಯಾಸಿಗಳಾಗೋದಾದರೆ ಎಷ್ಟೋ ಶ್ರಾದ್ದ ಬಿಟ್ಟವ್ರು ಗೊತ್ತಾ? ಈಗ ಶ್ರಾದ್ದ ಮಾಡೋದ್ರೆ ಶ್ರಾದ್ದ ದಿವಸನೂ ಗೊತ್ತಿರಲ್ಲ ಅವರಿಗೆ. ಅಂಥವರೆಲ್ಲ ಮಹಾ ಸನ್ಯಾಸಿಗಳಾಗಬೇಕಾಗತ್ತೆ. ಅದಲ್ಲ. ಅದಕ್ಕೆ ಜೀವಶ್ರಾದ್ದ ಮಾಡಿ ಶ್ರಾದ್ದಗಳು ಮುಗಿಸಿ ಆಮೇಲೆ ಸನ್ಯಾಸ ತಗೋತಾರೆ. ಅಕ್ರಿಯೆ ಅಂದರೆ ಈ ಸಂಧ್ಯಾವಂದನೆ ಕ್ರಿಯೆ ಅವೆಲ್ಲ ಬಿಡೋದು ಅಂತ ಅರ್ಥ ಅಲ್ಲ. ದೇವಪೂಜೆ ಪಾಠ ಪ್ರವಚನ ಬಿಡೋದಲ್ಲ. ಯಾವ ಕ್ರಿಯೆಗಳು ಗೃಹಸ್ಥನಿಗೆ ಹೇಳಿದ್ದಾರೆ ಆ ಕ್ರಿಯೆಗಳ ನಿರ್ಬಂಧ ಈತನಿಗಿಲ್ಲ. ಅಂದರೆ ಗೃಹಸ್ಥನಿಗೆಲ್ಲ ಹೇಳಿದ್ದಾರೆ.
ಊಟ ಕೂಡ ಹೇಳಿದ್ದಾರೆ, ಇದಕ್ಕೆ ಊಟ ಬಿಡಬೇಕು ಅಂತ ಹೇಳ್ತಾರಾ? ಇಲ್ಲ. ಅದು ಗೃಹಸ್ಥನಿಗೆ ಎಕ್ಸ್ಕ್ಲೂಸಿವ್ ಆ ಧರ್ಮ ಇದೆಯಲ್ಲ, ಅದು ಯತಿಗಳು ಮಾಡೋ ಹಾಗಿಲ್ಲ. ಯತಿಗಳಿಗೇನು ಎಕ್ಸ್ಕ್ಲೂಸಿವ್ ಧರ್ಮ ಇದೆ, ಅದನ್ನು ಗೃಹಸ್ಥರು ಮಾಡೋ ಹಾಗಿಲ್ಲ. ಉಳಿದ ಕರ್ಮಗಳೆಲ್ಲ ಕಾಮನ್. ಇವತ್ತು ಸ್ಟೂಡೆಂಟ್ ಹೋಗೋದು ಬರೋದು ಯೂನಿಫಾರ್ಮ್ ಎಲ್ಲ ಕಾಮನ್ನೇ, ಸಬ್ಜೆಕ್ಟ್ ಚೇಂಜ್ ಆಗುತ್ತೆ ಅಷ್ಟೇ ಹೊರತು ಉಳಿದೆಲ್ಲ ಇದು ಚೇಂಜ್ ಆಗೋಲ್ಲ. ಸಬ್ಜೆಕ್ಟ್ಗೆ ಒಂದು ಸರ್ತಿ ಯೂನಿಫಾರ್ಮ್ ಹಾಕಿಲ್ಲ ಪುಣ್ಯಕ್ಕಿನ್ನೂ ಕೂಡ. ಇಡೀ ಸ್ಕೂಲಿಗೊಂದು ಯೂನಿಫಾರ್ಮ್ ಇರುತ್ತೆ ಅಷ್ಟೇ. ಆರ್ಟ್ಸ್ ಬೇರೆ, ಸೈನ್ಸ್ ಬೇರೆ, ಆ ಥರ ವ್ಯವಸ್ಥೆ ಇರುತ್ತಲ್ಲ ಹಾಗೆ. ಯಾರು ಹೇಳಿದ್ರೆ ನಿಮಗೆ ಅದೇ ತಪ್ಪು ಅಂತ ಹೇಳಿದ್ದು? ನೀವು ಸಂಧ್ಯಾ ನಿತ್ಯಕ್ರಿಯೆ ಇಲ್ಲ, ಪೂಜೆ ನಿತ್ಯಕ್ರಿಯೆ, ಅವ್ರು ಬಿಟ್ಬಿಡ್ತಾರೆ ಹಾಗಿದ್ರೆ. ಮತ್ತು ಅದಕ್ಕೆ ಗೃಹಸ್ಥನಿಗೋಸ್ಕರ ಹೇಳಿದ ನಿತ್ಯ ಕರ್ಮಗಳಿಲ್ಲ. ಅರ್ಥ ಆಯ್ತಾ? ಯಾವುದು ಈಗ ಪಿತೃತರ್ಪಣ ಎಲ್ಲ ಇದೆ, ಅದನ್ನು ಮಾಡಾಗಿಲ್ಲ, ಆ ಭಾಗ ಬಿಟ್ಟೋಯ್ತು. ಉಳಿದ ಭಾಗ ಇದೆ, ಆ ಭಾಗ ಇಲ್ಲ. ಗೊತ್ತಾಯ್ತು? ಅದಕ್ಕೆ ಹೇಳಿ ಗೃಹ ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ದು. ಬ್ರಹ್ಮಚಾರಿಗೆ ಇರೋ ಧರ್ಮಗಳು ಕೆಲವು, ಉಳಿದೆಲ್ಲ ಕಾಮನ್ನು. ಬ್ರಹ್ಮಚಾರಿಗೆ ಇರೋ ಕರ್ಮ ಬರೀ ಓದೋದು. ಗೃಹಸ್ಥನಿಗೆ ಉಳಿದ ಎಲ್ಲದರ ಜೊತೆಗೆ ಪಂಚಮಹಾಯಜ್ಞ ಮೇನ್ ಅದು ಒಂದು. ಇವು ಗೃಹಸ್ಥ ಯತಿಗಿಲ್ಲ ಅದು. ಅದಕ್ಕೆ ಯತಿಗಳು ಮಠಗಳಲ್ಲೆಲ್ಲ ಯಾರನ್ನ ಕರೆದು ಅವರೇ ಮಾಡೋದಿಲ್ಲ. ವೈಷ್ಣದೇವನ ಏನು ಮಾಡ್ತಾರೆ? ಇನ್ನೊಬ್ಬರ ಕೈ ಮಾಡಿಸ್ತಾರೆ, ಅವರೇ ಮಾಡೋದಿಲ್ಲ, ಮಾಡಬಾರದು ಕೂಡ. ನಾ ನಿರಗ್ನಿ ನಚಾಕ್ರಿಯ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ. ಸನ್ಯಾಸಿ ಡೆಫಿನೇಷನ್ ಏನಾಯ್ತು ಈಗ? ಯಾವ ಕರ್ಮಕ್ಕೂ ಫಲ ಕೇಳೋದಿಲ್ಲ, ಯಾವ ಕರ್ಮನೂ ಬಿಡೋದಿಲ್ಲ, ಅವನು ನಿತ್ಯ ಸನ್ಯಾಸಿ. ವಿವಕ್ಷಿತಂ ಸನ್ಯಾಸಮಾಹ ಯೋಗೇನ ಸಹ. ವಿವಕ್ಷಿತ ಸನ್ಯಾಸ ಪ್ಲಸ್ ಯೋಗ ಎರಡನ್ನೂ ಹೇಳ್ತಾರೆ. ಅನಾಶ್ರಿತಃ ಇತಿ ಚತುರ್ಥಾಶ್ರಮಿಣೋಪಿ ಅಗ್ನಿ ಕ್ರಿಯಾ ಚ ಮುಕ್ತ ದೈವಮೇವ ಇತ್ಯಾದೌ. ಆದರೆ ಒಂದು ಅಗ್ನಿ ಬಿಡಾಗಿಲ್ಲ ಅಂತ ಹೇಳಿದರು. ಮತ್ತು ಯತಿಗಳು ಒಂದು ಅಗ್ನಿ ಬಿಡಬಾರ್ದು. ಯಾವುದು? ದೇವ್ರ ಪೂಜೆ, ಅದನ್ನು ಬಿಡಾಗಿಲ್ಲ. ಮಂಗಳಾರತಿ ಎಲ್ಲ ಮಾಡಿದ್ರು ಆ ಅಗ್ನಿ ಬಿಡಬಾರ್ದು. ಮತ್ತೆ ಮಂಗಳಾರತಿ ಮಾಡಬಾರ್ದು, ಯತಿಗಳು ಅಗ್ನಿ ಬಿಟ್ಟದಾಗುತ್ತೆ ಅನ್ಕೋಬಾರ್ದು. ಅದಕ್ಕೆ ಹಚ್ಕೊಡ್ತಾರೆ, ಇವ್ರು ಹಚ್ಕೋಬಾರ್ದು. ಆಪತ್ಕಾಲ ಬಂದರೆ ಬೇರೆ ಮಾತು. ಅವ್ರು ಹಚ್ಚಿಕೊಡ್ತಾರೆ, ಇವ್ರು ಮಾಡ್ತಾರೆ. ಕೇಳಿ ಹೇಳಿ ಏನು ಏನು ಬರೋದಿಲ್ಲ, ತಪ್ಪೋದು. ಯಾರು ಮಾಡ್ಕೋತ ಮಾಡಿಸ್ಬಿಡ್ತಾರೆ, ತಪ್ಪೋದು. ಯಾಕೆಂದರೆ ಪ್ರಾಕ್ಟಿಕಲಿ ಡೆಡ್ ಇದ್ದಾಗ ಅವರಿಗೆ ಏನು ಮಾಡೋಂಗಿಲ್ಲ. ಅವ್ರು ನೋಡಿದರೂ ಕೂಡ ಮೇಲಿಗೆ ಆಗುತ್ತೆ, ಆ ಸ್ಥಿತಿ ಬರುತ್ತೆ. ಮಾಡಬಾರದು. ಇದು ಎಲ್ಲ ದಾನಗಳು ಮಾಡ್ಬೋದು, ದಾನ ಮಾಡೋದಕ್ಕೆ ತಪ್ಪಿಲ್ಲ. ಗೊತ್ತಾಯ್ತಾ? ಶ್ರಾದ್ದ ಫಾರ್ಮ್ಯಾಲಿಟಿ ಮಾಡಬಾರ್ದು. ಉಳಿದ ದಾನ ಶ್ರಾದ್ದಾಂಗ ಏನೇನು ಅದೆಲ್ಲ ಮಾಡ್ಕೊಂಡ್ಬಿಡ್ಬೋದು. ಯಾವ್ಯಾವುದು 16 ದಾನಗಳು ಅಂತೆಲ್ಲ ಇದೆ, ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಯಾವ ನಿರ್ಬಂಧನೂ ಇಲ್ಲ. ಮತ್ತು ಆಮೇಲೆ ಅವರು ಕೆಲವರು ಇರ್ತಾರೆ, ಮಾಡ್ಕೊಂಬಿಟ್ರೆ ಅವ್ರು ಬಿಟ್ಬಿಡ್ತಾರೆ, ಆಮೇಲೆ ಹಾಗೆ ಬಿಡಬಾರ್ದು. ಇವ್ರು ಡಬಲ್ ಭಾರಿ ಒಳ್ಳೆಯದು, ಏನು ಸಮಸ್ಯೆ ಇಲ್ಲ. ಅವ್ರು ಮಾಡಲಿಲ್ಲ, ನೋ ಪ್ರಾಬ್ಲಮ್. ಮಾಡಿದರೆ ಅವರಿಗೆ ಜಾಸ್ತಿ ಪುಣ್ಯ, ಇವರಿಗೂ ಪುಣ್ಯ ಬರುತ್ತೆ. ಆದರೆ ಇದು ಶ್ರಾದ್ದ ಟೈಪ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಗೊತ್ತಾಯ್ತಾ? ಅದು ಮಾಡ್ಕೊಂಡು ಸನ್ಯಾಸ ಆಗುತ್ತಾಗ. ಸನ್ಯಾಸಿ ಆಗಬೇಕು, ಆಶ್ರಮನೇ ಇಲ್ಲಾಗ. ಈ ಕಡೆ ಗೃಹಸ್ಥನಾಗಿ ಡೆಡ್ಡು, ಸನ್ಯಾಸ ತೊಗೊಂಡಿಲ್ಲ, ಅವನು ಏನೂ ಅಲ್ಲ. ಈಗ ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಅವ್ನ ಮನೆ ನೋಡಾಗಿಲ್ಲ, ಹೋಗಾಗಿಲ್ಲ, ಏನೂ ಮಾಡೋಂಗಿಲ್ಲ. ಆಲ್ ಪ್ರಾಕ್ಟಿಕಲ್ ಡೆಡ್ ಇದ್ದಾಗ. ಅದಕ್ಕೆ ಸನ್ಯಾಸ ತೊಗೊಳ್ಳೋದು ನಿರ್ಬಂಧ ಮಾಡಿದ್ದಾರೆ. ಅದೆಲ್ಲ ಮಾಡಿದ ಮೇಲೆ ಅವ್ರು ಮೈಲಿಗೆ ಇದ್ದಾಗ ಲೆಕ್ಕ ಪೂರ್ತಿ ಮಾಡಿ ಕೂತಿರ್ತಾರೆ. ಮರುದಿವ್ಸ ಅವ್ರು ಮುಡಿ ಮೇಲಕ್ಕೆ ಎದ್ದಾಗ ಶುದ್ಧಿ. ಅಲ್ಲಿವರೆಗೂ ಯಾರ ಕಣ್ಣಿಗೆ ಕಾಣಬಾರ್ದು. ಬೆಳಿ ಬೇಗ ಅರುಣೋದಯಕ್ಕೆ ಎದ್ದು ಮಾಡಿ ಅವತ್ತಿಂದ ಬೇರೆ ಆಯಿತು. ಹಿಂದಿನ ದಿವಸಕ್ಕೆ ಅಲ್ಲಿ ಮುಗಿತು, ಕ್ಲೋಸ್ ಅದು. ಅವತ್ತೇ ಸನ್ಯಾಸ ಕೊಡಬಾರ್ದು. ಎಲ್ಲ ರೆಡಿಯಾಗಿದ್ದಾನಷ್ಟೇ. ಮರುದಿವ್ಸ ಬೆಳಿಗ್ಗೆ ಇವತ್ತು ಅವತ್ತೇ ಎಲ್ಲ ಕೊಟ್ಬಿಡ್ತಾರೆ. 6 ಗಂಟೆಗೆ ಗೃಹಸ್ಥ, 8 ಗಂಟೆಗೆ ರಾಮದೇವ್ರ ಪೂಜೆ ಮಾಡ್ತಾ ಕೂತಿರ್ತಾರಾಗಲಿ. ಏನೇನು ಮುಗಿಸ್ತಾರೋ ದೇವರೇ ಗತಿ. ಏನು ಮಾಡಿರ್ತಾರೆ ಸಾಧ್ಯ. ಡಿಸೈಡ್ ಮಾಡಿದ್ದಾಗ ಕೊಡಬೇಕು ಅಂತ ರಾತ್ರಿ, ಹಿಂದಿನ ರಾತ್ರಿ ಡಿಸೈಡ್ ಮಾಡಿ ಮರುದಿವ್ಸ 6 ಗಂಟೆಗೆ ಏನು ಮಾಡೋಕ್ಕೆ ಸಾಧ್ಯ ಇದೆ? ಒಂದು ಕನಸರು ಮಾಡೋಕ್ಕೆ ಬರೋದಿಲ್ಲ. ಯಾವ ಸಾಧ್ಯ ಮಾಡಿದ್ರೆ ಮೈಲಿಗೆ ಅವನ ಪೂಜೆ ಅಂತ ಹೇಗೆ ದೇವರು ಮುಟ್ತಾನೆ ಅವತ್ತು? ಮುಟ್ಟಬಾರ್ದು. ಅಂದರೆ ಒಂದು ಧ್ಯಾನ ಏನಾಗಿದೆ ಇವತ್ತು ಅಂದರೆ, ಸನ್ಯಾಸ ಅಂದರೆ ಇದಾಗಿಬಿಟ್ಟಿದೆ, ಕಮರ್ಷಿಯಲ್ ಆಗಿರೋದ್ರಿಂದ. ಅಕಸ್ಮಾತ್ ಬೇರೆಯವ್ರು ತೊಗೊಂಡ್ಬಿಟ್ರೆ ಕಷ್ಟ, ಆದಷ್ಟು ಬೇಗ ಮುಗಿಸ್ಬಿಟ್ರಿ ಅಂತ ಮುಗಿಸ್ಬಿಡ್ತಾರೆ. ಮಿನಿಮಮ್ 7 ಡೇಸ್ ಬೇಕು. ಮೊದಲೆಲ್ಲ ಅವನು ಬರಬೇಕಾದ ಪ್ರೋಗ್ರಾಮ್ಸ್ ಎಲ್ಲ ಮುಗಿಸ್ಬೇಕು. ಮೇನ್ ಕಾರ್ಯಕ್ರಮನ 3 ದಿವಸ ಇರುತ್ತೆ ಮೇನ್ ಹಿಡಿತಾ. ಉಳಿದೆಲ್ಲ ಮಾಡೋದು ಬೇರೆ, ಉಳಿದವ್ರ ಸಾಧ್ಯ ಬೇರೆ, ತಂದು ಮಾಡ್ಕೊಳ್ಳೋದು ಬೇರೆ. ಅವತ್ತೇ ತಾನು ಮಾಡ್ಕೊಳ್ಳೋಗಿಲ್ಲ. ಮಾಡ್ಕೊಬಿಟ್ಟು ಅನೇಕ ಲಾಸ್ಟ್ ಪ್ರೋಸೆಸ್ ಅದು. ನೆಕ್ಸ್ಟ್ ಸ್ಟೆಪ್ಪೇ ಇದೆ. ಆಗ ಸನ್ಯಾಸ. ವಿವಕ್ಷಿತಂ ಸನ್ಯಾಸಮ. ಸೊ 2ನೇ ಪ್ರಶ್ನೆ ಇಲ್ಲ ಹಾಗಿದ್ರೆ ಇಲ್ಲ. ಸರಿ. ಅನಾಶ್ರಿತ ಇತಿ ಚತುರ್ಥಾಶ್ರಮಿಣ. ತುಂಬ ಜನ ಮಾಡಿಸ್ಬಿಡ್ತಾರೆ. ಅದು ಅವ್ರಿಗೇನು ಕೇಳಿದ್ರೆ ಏನು ಬೇಕಾದ್ರೂ ಮಾಡಿಸ್ತೀವಿ ಅಂತಾರೆ. ಕೇಳಿದರೆ ಇದು ಈಗಲೇ ಮುಗಿಸ್ಬಿಡ್ತಾರೆ ಮಾಡಿಬಿಟ್ಟು. ಹಾಗೆಲ್ಲ ಮಾಡಬಾರ್ದು. ಯಾವುದು ನಾಟ್ ಅಲೋಡ ಅದನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಅನಾಶ್ರಿತ ಇತಿ ಚತುರ್ಥಾಶ್ರಮಿಣೋಪಿ ಅಗ್ನಿ ಕ್ರಿಯಾ ಚ ಮುಕ್ತ. ಆದ್ದರಿಂದ ದೈವ ಅಗ್ನಿ,
ದೇವರಿಗೋಸ್ಕರ ಮಾಡೋದು ಮಂಗಳಾರತಿ ಇತ್ಯಾದಿಗಳು, ಅಭಿಷೇಕಗಳು, ದೇವಕಾರ್ಯಕ್ಕೆ ಏನೇನು ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡಬೇಕು. ಉಳಿದ ಕೃತಕಾರ್ಯಾದಿಗಳು ಇಲ್ಲ ಅಷ್ಟೇ ಹೊರತು ಎಲ್ಲ ಇಲ್ಲ ಅಂತ ಅರ್ಥ ಅಲ್ಲ. ಅಗ್ನಿರ್ಬ್ರಹ್ಮ ಚ ತತ್ ಪೂಜಾ ಕ್ರಿಯಾ ನ್ಯಾಸಾಶ್ರಮೇ ಸ್ಮೃತ. ಈ ರೀತಿಯ ಇಲ್ಲಿ ಅಗ್ನಿ, ಆ ಅಗ್ನಿ ಅಲ್ಲ, ಪರಮ ಬ್ರಹ್ಮಾಗ್ನಿ, ಬ್ರಹ್ಮಾಗ್ನಿನ ಮಾಡಬೇಕು. ಪೂಜೆ ಮಾಡಬೇಕು. ಉಳಿದ ಕ್ರಿಯೆಗಳೆಲ್ಲ ಇದೆ. ವಿಶೇಷವಾಗಿ ಪಾಠ ಪ್ರವಚನ ನಂಬರ್ 1 ಅತಿ ಹೆಚ್ಚು ಮಾಡಬೇಕಾದ್ದು ಅದು. ಇವತ್ತು ಆಸ್ತಿ ಪಾಸ್ತಿ ಯಾತಕ್ಕೆ ಎತ್ತಿಗಡೆಗೆ ಇರಬಾರ್ದು ಅಂದರೆ ಅದನ್ನು ನೋಡ್ತಾ ಕೊಡೋದಾಗುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಅವ್ರು ಓದೋದು ಯಾವಾಗ ಹೇಳಿದ. ಅದಕ್ಕೆ ಅವ್ರು ಪೂರ್ತಿ ಇನ್ನೊಬ್ಬ ಜವಾಬ್ದಾರಿ ಒಪ್ಪಿಸ್ಬಿಡ್ತಾರೆ ಮಾಡಿಕೊಡಿ ಅಂತ. ಅವರು ಸಾಮಾನ್ಯ ಒಳ್ಳೆಯವರಿದ್ದರೆ ಯೋಚನೆ, ಇಲ್ಲದ ಹೋದರೆ ಅದು ಶಿಫ್ಟ್ ಆಗ್ತಾ ಇರುತ್ತೆ, ಎಲ್ಲರಿಗೂ ಹೋಗ್ತಾ ಇರುತ್ತೆ. ಬಟ್ ಅದು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು ಇವರು. ಮಠಾಧೀಶರು ಬೇರೆ, ಸನ್ಯಾಸಿಗಳು ಬೇರೆ. ಮಠಾಧೀಶರಿಗೆ ಒಂದು ಸ್ಟೇಜಲ್ಲಿ ಅವ್ರಿಗೆ ಕಮಿಟ್ಮೆಂಟ್ ಇದೆ, ಇದು ನಡೆಸೋದಾಗ ಸಾಧ್ಯ ಇಲ್ಲ. ಎಲ್ಲ ಪೈ ಟು ಪೈ ನೋಡೋಕ್ಕಾಗೋದಿಲ್ಲ, ಒಂದು ಸ್ಟೇಜಲ್ಲಿ ನೋಡಬೇಕು. ಇವು ಬಿಡಿ ಸನ್ಯಾಸಿಗಳಿಗೆ ಮುಟ್ಟಾಗಿಲ್ಲ, ಫಸ್ಟ್ ಆಫ್ ಆಲ್ ಅವರು ನೋಡಾಗಿಲ್ಲ. ಅವರು ಇಸ್ಕೊಳ್ಳೋ ಒಂದೇ ದಾನ ಗ್ರಂಥದಾನ ಮಾತ್ರ ತೊಗೋಬೇಕು, ಇನ್ಯಾವ ದಾನ ತೊಗೊಳಲ್ಲ. ಯತಿಗಳು ಯಾವ ದಾನ ಕೂಡ ತೊಗೊಳಕ್ಕೆ ಸಾಧ್ಯ ಇಲ್ಲ. ಏನು ದುಡ್ಡು ತೊಗೊಳ್ಳಬಾರ್ದು ಅಂತ ಹೇಳಿ ತಟ್ಟೆ ಏನ ಇಲ್ಲ, ಅದು ಇಲ್ಲ. ಬಿಡಿ ಸನ್ಯಾಸಿಗಳಿಗೆ ಯಾವುದೂ ಇಲ್ಲ. ವೈರಾಗ್ಯದಿಂದ ತೊಗೊಂಡವ್ರು ಅವರು ನಡೀತಿಲ್ಲ. ಒಬ್ರು ಆಶ್ರಮ ಎಲ್ಲ ಕೊಟ್ಟು ತೊಗೊಂಡ್ಬಿಡ್ತಾರೆ. ಅವ್ರು ಕೊಡೋಕ್ಕೆ ಏನೂ ಇಲ್ಲ. ಮತ್ತೆ ಈಗ ಮೆಟೀರಿಯಲ್ ಥಿಂಗ್ ಯಾವುದೂ ಇಲ್ಲ ಅವ್ರ ಹತ್ರ, ತಿಳಿತಾ. ಇರೋ ಬರೀ ಜ್ಞಾನ ಅಷ್ಟೇ. ಅದು ಭಿಕ್ಷುಗಳು ಅಂತ ಅವ್ರಿಗೆ ಹೆಸರು, ಏನನ್ನೂ ಕೇಳಾಗಿಲ್ಲ. ವಿವಕ್ಷಿತಂ ಸನ್ಯಾಸ ಯೋಗೇನ ಸಹ ಆಶ್ರಿತಃ ಇತಿ ಚತುರ್ಥಾಶ್ರಮೇಣೋಪಿ ಅಗ್ನಿ ಕ್ರಿಯಾ ಚ ಉಕ್ತ ದೈವಮೇವ ಇತ್ಯಾದವಾದ ಮೇಲೆ ಯಂ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ ವಿದ್ಧಿ ಪಾಂಡವ. ಅಗ್ನಿರ್ಬ್ರಹ್ಮಣ ಚ ತತ್ಪೂಜಾ ಕ್ರಿಯಾ ಸನ್ಯಾಸಾಶ್ರಮೇ ಸ್ಮೃತ ಇತಿ ಚ ತಸ್ಮಾತ್ ನಿರಗ್ನಿ ಅಕ್ರಿಯ ಸನ್ಯಾಸಿ ಯೋಗಿ ಚ ನ ಭವತ್ತೇವ. ದೇರ್ಫೋರ್ ಅಗ್ನಿ ಬಿಟ್ಟು ಮಾತ್ರಕ್ಕೇನೆ, ಕರ್ತವ್ಯ ಕರ್ಮ ಬಿಟ್ಟು ಮಾತ್ರಕ್ಕೇನೆ ಏನು ಮಾಡಿದ್ರೆ ಸನ್ಯಾಸಿ ಆಗಲಿಕ್ಕೆ ಸಾಧ್ಯ. ಯೋಗಿನೂ ಅಲ್ಲ ಅವನು, ಸನ್ಯಾಸನೂ ಅಲ್ಲ. ರೋಗಿ ಆಗ್ತಾನೆ ಹೊರತು ಇನ್ನೇ ಆಗೋ ಸಾಧ್ಯತೆಯೂ ಇಲ್ಲ. ಇವತ್ತು ಹೆಚ್ಚು ಎಕ್ಸಸೈಸ್ ಏನು ನಿತ್ಯಕ್ರಮ ಸರಿಯಾಗಿ ಮಾಡ್ತಾನೆ, ಎಲ್ಲ ಫುಲ್ ವ್ಯಾಯಾಮ ಆಗಿಬಿಡುತ್ತೆ ಅದರೊಳಗೆ. ಅರ್ಥ ಆಯ್ತಾ ಇಲ್ಲ? ಕೂತಲ್ಲಿ ಏನೇನು ಮಾಡ್ತಾರೆ, ಆಚಮನಕ್ಕೆ ಎಷ್ಟು ಶಕ್ತಿ ಉಪಯೋಗಿಸ್ಬೇಕು ಅವ್ರು. ಪ್ರಾಣಾಯಾಮ ಎಲ್ಲ ಅದರಲ್ಲಿ ಬಂದು ಹೋಗ್ಬಿಟ್ಟು ಪಾರ್ಟ್ ಆಫ್ ದಿ ಡ್ಯೂಟಿ. ಅದು ಪ್ರತ್ಯೇಕ ಮಾಡೋಕ್ಕೆ ಕಾರಣ ಇಲ್ಲ. ಅದಕ್ಕೆ ಅದು ಮಾಡೋದಿಲ್ಲ, ಆದ್ದರಿಂದ ಪ್ರತ್ಯೇಕ ಮಾಡೋದಕ್ಕೆ ಹೋಗ್ತಾರೆ. ಅದು ಏನೋ ಆಗೋಗ್ಬಿಡುತ್ತೆ. ನಾವು ಶಾಸ್ತ್ರದಲ್ಲಿ ಯಾವುದು ಸಪ್ರೇಟ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಹೋಗಿ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಬನ್ನಿ ಅಂತಾರೆ. ವಾಕ್ ಆಯಿತು, ಬೆಳಗಿನ ವಾಕ್ ಆಯ್ತು. ಅದು ಗೊತ್ತಾಯ್ತಾ? ನದಿ ದೂರ ಇದ್ದಷ್ಟು ಭಾಳ ದೊಡ್ಡ ವಾಕ್ ಆಗ. ಎಷ್ಟೋ ತೆರೆದೇ ಹಿಂದೆಲ್ಲ ಹಾಗೆ ಪಂಡಿತರು ವಾಸ ಮಾಡ್ತಿದ್ದಿದ್ದೇ ಹಾಗೆ. ನಿತ್ಯ ನದಿ ಸ್ನಾನ ಮಾಡ್ಕೊಂಬಂದರೆ ಹೋಗ್ತಾ ಬರ್ತಾ ಒಳ್ಳೆ ಕಾಲ, ಬೆಳೆ ಅರುಣೋದಯ ಕಾಲಕ್ಕೆ ಹೋಗ್ತಾರೆ. ಫ್ರೆಶ್ ಏರ್ ಅದು ಸುಖ. ಸಾಯಂಕಾಲ ಅಂತೂ ಹೊರಗೆ ಮಾಡಬೇಕು ಅಂತ ನಿಯಮ. ಸಾಯಂ ಸಂಧ್ಯಾ ಬಹಿರ್ಜಲೆ ಅಂತಲೇ ಶಾಸ್ತ್ರ. ಮನೆಯೊಳಗೆ ಸಂಧ್ಯಾನ ಮಾಡಬೇಡಿ. ಬೆಂಗಳೂರಲ್ಲಿ ಹೊರಗೆ ಹೋಗ್ಬೇಕಾದ್ರೆ ಮರುದಿವಸ ಬರೋದಕ್ಕೆ ಆಗೋದಿಲ್ಲ. ಅಲ್ಲೆಲ್ಲೇ ಇಲ್ಲ, ದೊಡ್ಡೂರಲ್ಲ, ಸಿಕ್ಕ ಹಳ್ಳಿಗಳೆಲ್ಲ. ಆದರೆ ವಿಜಯದಾಸರ ಬಗ್ಗೆ ಹೇಳ್ತಾರೆ. ಚಿಪ್ಪಗಿರಿಯಲ್ಲಿ ಇದ್ರಲ್ಲ, ಪ್ರತಿನಿತ್ಯ ಊರ ಹೊರಗೆ ಒಂದು ಸರೋವರ ಇದೆ, ಅಲ್ಲಿ ಅನೇಕಕ್ಕೆ ಬರ್ತಾಯಿದ್ರು. ಪ್ರತಿನಿತ್ಯ ಸಾಯಂಕಾಲ ಸಂಧ್ಯಾನೇ ಬರ್ತಿದ್ರು. ಅಲ್ಲಿ ಚಂದಪ್ಪ ಅಂತ ಒಬ್ಬನಿದ್ದ, ನೋಡಿದ. ಅವನ ಹೊಲ ಅದು ಬಾವಿ, ಅದು ಹೊಲದ ಸಂಬಂಧಪಟ್ಟ ಬಾವಿ. ಕೇಳಿದೆ, ಯಾರು ನೀವೆಲ್ಲ ಕೇಳಿದೆ. ಹೇಳಿದರು. ಭಾಳ ಪ್ರಭಾವಿತನಾದ ಅವರಿಂದ. ಕೊನೆಗೆ ಅವ್ರಿಗೆ ದಾನ ಕೊಟ್ಬಿಡ್ತಾನೆ ಪೂರ್ತಿ. ಅದು ದಿವಸ ಅಲ್ಲಿ ಬರ್ತಿದ್ರಲ್ಲ, ಅವನು ವೇಣುಗೋಪಾಲ ಎಲ್ಲ ದೊಡ್ಡ ಕಥೆ ಆಗುತ್ತೆ. ಆಮೇಲೆ ತಮ್ಮ ಮಕ್ಕಳಿಗೆ ಕೊಡೋದನ್ನು ಕೊಟ್ಬಿಟ್ಟು ಇವ್ರಿಗೆ ಕೊಡ್ತಾನೆ. ಅದು ಕನೆಕ್ಷನ್ ಏನು, ಅಲ್ಲಿಂದ ದೂರ ಆ್ಯಕ್ಚುಲಿ ಅದು. 2 ಕಿಲೋಮೀಟ್ರ್ ದೂರ ಆಗುತ್ತೆ ಆ್ಯಕ್ಚುಲಿ ಊರಿಗೆ. ಅಷ್ಟು ದೂರಕ್ಕೆ ಬಂದು ಹೋಗ್ತಿದ್ರು. ಒಳ್ಳೆ ವಾಕ್ ಆಗಲಿಲ್ಲ ಆಗ. ಹಿಂದೆಲ್ಲ ಪದ್ಧತಿ ಇತ್ತು, ಈಗೆಲ್ಲ ಪೂರ್ತಿ ಹೊರಟೋಯ್ತದೆ. ಎಲ್ಲಿ ವೃಂದ ಕಟ್ಟೆ ವಾಸಸ್ಥಳ ಅಲ್ಲಿದೆ ಅದು. ಯಂ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ. ತಾತ್ಪರ್ಯ ಇದೆಯಾ? 4, 5, 6 ಇದಕ್ಕೆಲ್ಲ ಇದೇ ಇದೆ. ಸಹ ಬ್ರಹ್ಮನಿಷ್ಠಸ್ತು ಧ್ಯಾನಮತ್ರೋಚ್ಯತೆ. ಧ್ಯಾನಮತ್ರ ಅತ್ರ ಅಂದರೆ ಈ ಅಧ್ಯಾಯದಲ್ಲಿ ಧ್ಯಾನವನ್ನು ಹೇಳ್ತಾರೆ. ಸಹ ಬ್ರಹ್ಮನಿಷ್ಠತ್ವ ಯತಿ ಮಹಾತ್ಮ ಶಾರೀರಮಗ್ನಿಂಚ ಮುಖೇ ಜುಹೋತಿ ಇತ್ಯಾದೇಹೇನ ಯತೇರಪಿ ಅನಗ್ನಿತ್ವಂ ಆತ್ಮಸಮಾರೋಪಣಾಚ್ಛ. ಎಷ್ಟು ಇಂಪಾರ್ಟೆಂಟ್ ನೋಡಿ. ಅಲ್ಲಿ ಕ್ಲಾರಿಫಿಕೇಶನ್. ಏನು ಅಗ್ನಿ ಹಾಗಿದ್ದರೆ, ಒಂದು ಅಗ್ನಿ ಬಿಟ್ಟಿಲ್ಲ ಅಂದರು, ದೈವಾಗ್ನಿ ಅಂತ ಅಷ್ಟು ಹೇಳಿದರು. ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸಹ ಬ್ರಹ್ಮನಿಷ್ಠಸ್ತು ಯಾರು ಯತಿಯಾದವನು, ಯತಿ ಮಹಾತ್ಮ ಶಾರೀರಮಗ್ನಿಂಚ ಮುಖೇ ಜುಹೋತಿ. ಇವತ್ತು ಅಗ್ನಿಹೋತ್ರ ಕೊಡಬೇಕಾದ್ರೆ ಹೋಮ ಸ್ವಹ ಅಂತ ಊಟ ಮಾಡ್ತಾನಲ್ಲ, ಹೋಮ ಆಗಲಿಲ್ಲ, ಅದು ಅಗ್ನಿ ಬಿಡ ಹಾಗೆ. ವೈಶ್ವಾನರಾಗ್ನಿ ಇದ್ದೇ ಇರುತ್ತೆ, ಆ ಅಗ್ನಿ ಬಿಡ ಹಾಗಿಲ್ಲ. ಗೊತ್ತಾಯ್ತಾ? ಮುಖೇ ಜುಹೋತಿ ಅಂತ ತಪ್ಪಿಸಕ್ಕೆ ಸಾಧ್ಯನೇ ಇಲ್ಲ. ಹೋಮ ಪ್ರತಿಯೊಂದು ಸ್ವಹ ಅಂತಲೇ ಸ್ವೀಕಾರ ಮಾಡಬೇಕು.
ಮುಖೇ ಜುಹೋತಿ, ತನ್ನ ಬಾಯಲ್ಲಿ ತೊಗೊಳ್ತಾನಾದ್ದರಿಂದ ಆ ಅಗ್ನಿ ಬಿಡ್ಲಕ್ಕೆ ಬರೋದಿಲ್ಲ. ಇತ್ಯಾದೇಹ ನೈತೈರಪಿ ಅನಗ್ನಿತ್ವಂ ಆತ್ಮಸಮಾರೋಪಣಾಚ್ಚ. ಅದು ಅಗ್ನಿ ಬಿಟ್ಟಿಲ್ಲ, ಅವನು ಏನಾಗಿದ್ದಾನೆ ಗೊತ್ತಾ, ಕೊನೆಗೆ ಒಳಗೆ ಸಮಾರೋಪಣೆ ಮಾಡ್ಕೋತಾನೆ ಅಷ್ಟೇ ಹೊರತು ಏನು ಮಾಡ್ತಾ ಇಲ್ಲ, ತ್ಯಾಗ ಮಾಡಿಲ್ಲ. ಗೊತ್ತಾಯ್ತಾ? ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅವ್ನು ಬಿಟ್ಟಿರೋ ಪ್ರಶ್ನೆ ಬರಲಿಲ್ಲ. ಆದರೆ ಹೊರಗಿಂದ ಗೃಹಸ್ಥ ಮಾಡಿದಾಗ ಮಾಡೋಂಗಿಲ್ಲ ಅಷ್ಟೇ. ಆತ್ಮ ಸಮಾರೋಪಣ, ಉಪಸಂಹಾರ ಮಾಡಿ ದೇವ್ರ ಪೂಜೆ ಆದಮೇಲೆ ದೇವರನ್ನು ಮತ್ತೆ ಪುನಃ ವಾಪಸ್ ಆವಾಹನ ಮಾಡೋದಿಲ್ಲ. ಆ ರೀತಿಯಲ್ಲಿ ಮೊದಲೆಲ್ಲ ಅಲ್ಲಿ ಪ್ರತಿಮೆ ಇದರಲ್ಲಿ ಆವಾಹನ ಮಾಡಬೇಕು. ಪೂಜೆ ಎಲ್ಲ ಮುಗಿದ ಮೇಲೆ ಏನು ಮಾಡಬೇಕು, ಮತ್ತೆ ಪ್ರತ್ಯಾವಾಹನ ಅಂತ ಹೆಸರು, ವಾಪಸ್ ಮತ್ತೆ ಹೃದಯಕ್ಕೆ ಬಾ ಅಂತ ಕರಿಬೇಕು. ಅಷ್ಟೊತ್ತು ಪೂಜೆ ಮಾಡ್ಬೇಕಾದ್ರೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅದು ಒಂದು ಮನಸ್ಸು ಧ್ಯಾನ ದೃಷ್ಟಿಯಿಂದ ಹಾಗೆ ಮಾಡಿ ಮತ್ತೆ ಸಮಾರೋಪಣೆ ಮಾಡ್ಕೊಂಡು ಯಾವುದೇ ಆರಿಸ್ಬೇಕು, ಆರಿಸೋ ಪ್ರೋಸೆಸ್ ಅಂತೆ, ಆರಿಸೋ ಪ್ರೋಸೆಸ್ ಅದು ಆ್ಯಕ್ಚುಲಿ ಆರಲೇಬಾರದು. ಅಗ್ನಿ ಶುರುವಾದಮೇಲೆ ಎಂದು ಬ್ರಹ್ಮಚಾರಿಯಾಗಿ ತಗೊಳ್ತಾನೆ ಅವತ್ತಿನಿಂದ ಶುರುವಾಯಿತು. ಗೃಹಸ್ಥನ ಉಪಾಸನ ಶುರು ಮಾಡ್ತಾನೆ. ಆ ಅಗ್ನಿ ಯಾವಾಗಲೂ ರಕ್ಷಣೆ ಮಾಡಬೇಕಂತ. ಯಾವ ಯಜ್ಞ ಯಾಗ ಏನೇ ಮಾಡ್ತಿದ್ರು ಕೂಡ ಅದೇ ಮೇನ್ ಅವರಿಗೆ, ಅವನಿಗೆ ಸಂಬಂಧಪಟ್ಟಿದ್ದಾಗಬೇಕು. ಅದಕ್ಕೆ ಮನೆ ಬೀಗ ಹಾಕ್ಕೊಂಡು ಹೋಗೋಗಿಲ್ಲ. ಗೃಹಸ್ಥನಾದ ಮೇಲೆ ಮನೆ ಲಾಕ್ ಮಾಡೋಂಗಿಲ್ಲ. ಯಾಕೆ, ಅವ್ನು ಬೇರೆ ಊರಿಗೆ ಹೋದರೂ ಕೂಡ ವ್ಯವಸ್ಥೆ ಮಾಡಿ ಹೋಗಬೇಕು. ಅವನು ಗುರುಗಳಾದ ಪಾಠ ವ್ಯವಸ್ಥೆ ಶಿಷ್ಯರಿಗೆ ಉಪಯೋಗ ಬಿಡ್ತಾರೆ. ಶಿಷ್ಯರಿಗೆ ಜವಾಬ್ದಾರಿ ಬರೋವರೆಗೂ ಕೂಡ ಯಾರು ಇರ್ತಾರೆ, ಹೆಂಡತಿ ನೋಡ್ಕೋಬೇಕು. ಅದನ್ನು ಅಲ್ಲಿವರೆಗೆ ಆಕೆ ಅಧಿಕಾರ ಇದೆ. ನಾವು ಅಷ್ಟು ಆಜ್ಞೆ ಆರದಂತೆ ನೋಡ್ಕೋಬೇಕು. ಹೌದು ಅದು ಅದರಿಂದನೇ ಇದು ಮಾಡಬೇಕು, ಕ್ರಿಯೆ ಮಾಡಬೇಕು. ಯತಿಗಳಿಗೆ ಯಾವ ಕ್ರಿಯೆ ಇಲ್ಲ ಅಂತ ಸಮರ್ಪಣೆ ಮಾಡ್ಕೊಂಡಿದ್ದರಿಂದ ಈ ಅಗ್ನಿ ಇಲ್ಲ. ಅದಕ್ಕೆ ನೋಡಿ, ದಹನ ಕೂಡ ಯಾಕಿಲ್ಲ, ಅಗ್ನಿ ಮುಟ್ಟಬಾರ್ದು. ಅದಕ್ಕೆ ಶರೀರಕ್ಕೂ ಅಗ್ನಿ ಮುಟ್ಟಬಾರ್ದು. ಅಷ್ಟರ ಮಟ್ಟಿಗೆ ಭೇದ ಆಯ್ತು ಅದೀಗ. ಹೌದು, ಅದನ್ನೇ ತಗೊಳ್ಬೇಕು. ಆ ಅಗ್ನಿ ಎಲ್ಲಿ ಸಿಗುತ್ತೆ ಇವರಿಗೆ? ಅನಾಶ್ರಿತ ಇತಿ. ಎಷ್ಟು ಒಂದಾರು ನೋಡಿದ್ದೀರ ನೀವು? ಇಲ್ಲ. ಕ್ರಿಯಾ ಚೋಕ್ತ ದೈವಮೇವ ಇತ್ಯಾದವು ಅಗ್ನಿರ್ಬ್ರಹ್ಮಚ ತತ್ಪೂಜಾ ಕ್ರಿಯಾ. ಅದು ಮುಗಿತೀಗ. ಯಂ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ ವಿದ್ಧಿ ಪಾಂಡವ ನಹಿ ಅಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಯಂ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ ವಿದ್ಧಿ ಪಾಂಡವ. ಇದ್ಮೇಲೆ ಏನಾಯ್ತು ಈಗ? ಸನ್ಯಾಸ ಯೋಗಗಳು ಬೇರೆ ಅಲ್ಲ, ಎರಡೂ ಹೇಳಿಲ್ಲ. ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್. ಆದ್ದರಿಂದ ಎರಡು ಬೇರೆ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಆದ್ದರಿಂದ ಸನ್ಯಾಸ ಅಂದರೂ ಒಂದೇ, ಯೋಗ ಅಂದರೂ ಒಂದೇ. ವಿಶೇಷದ ಪ್ರಶ್ನೆ ಬಂದಾಗ ಇದು ವಿಶೇಷತೆ, ವಿಶಿಷ್ಯತೆ ಹೊರತು ಬೇರೆ ಅಲ್ಲ. ನಹಿ ಅಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಅವನು ಮಿನಿಮಮ್ ಹೇಳಿಬಿಡ್ತಾರೆ. ಫಲದ ಸಂಕಲ್ಪ ಯಾರು ಬಿಟ್ಟಿಲ್ಲ ಅವನು ಏನು ಮಾಡಿ ಯೋಗಿ ಆಗೋದಿಲ್ಲ ಅಂತ ಹೇಳ್ತಾರೆ. ಫಲದಾಸೆ ಇತ್ತು ಅಂದರೆ ಎಂತೆಂಥ ದೊಡ್ಡ ಕೆಲಸ ಬೇಕಾದ್ರೂ ಮಾಡಲಿ, ಎಂತೆಂಥ ಯಾಗ ಬೇಕಾದ್ರೂ ಮಾಡಲಿ, ಏನಲ್ಲ ಅದು ಯೋಗ ಗುಂಪೆ ಸೇರೋದಿಲ್ಲ. ಫಲದ ಅಪೇಕ್ಷೆ ಇತ್ತು ಅಂದರೆ ಅದು ಯಾರೋ ಪವಮಾನ ಮಾಡ್ತೀವಿ ಬನ್ನಿ ಅಂತ ಕರೀತಾರೆ. ಯಾತಕ್ಕೆ ಅಂದರೆ ಏನೋ ಕಾರಣ ಹೇಳ್ತಾನೆ. ನಾವು ಹೋಗಬೇಕಾಗಿಲ್ಲ ಅದಕ್ಕೆ. ಯಾಕೆ? ಬಂಧಕ, ಅವನಿಗೂ ಬಂಧಕ, ನಮಗೂ ಬಂಧಕ. ಎಲ್ಲೋ ಹೋಗೋದಕ್ಕಿಂತ ಅಲ್ಲಿ ಹೋಗೋದು ಆಸೆ, ವಿಚಾರ ಬೇರೆ. ನಿಷ್ಕಾಮನೆಯ ಮಾಡ್ತಾನೆ, ಆಗ ನಾವು ನಮಗೂ ಪುಣ್ಯ. ಅದರಿಂದ ನಿಷ್ಕಾಮನೆಯ ಮಾಡಿದಾಗ ಅದು ನಾವೇನಿಲ್ಲ ಅದರೊಳಗೆ, ಆ ನಿಷ್ಕಾಮತ್ವದ ಸಂಪರ್ಕ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಯಾವಾಗಲೂ ಕೂಡ ಏನು ಮಾಡಿಕೊಡೋದು, ಫಲದ ಸಂಪರ್ಕ ನಾವು ಮಾಡಬಾರ್ದು, ಮಾಡೋರ ಸಂಕಲ್ಪನೂ ಮಾಡಬಾರ್ದು. ಏನಾಗುತ್ತೆ ಅದು ನಮ್ಗೆ ಅಂಟಕ್ಕೆ ಶುರುವಾಗುತ್ತೆ. ಅದು ನೋಡಿದ ತಕ್ಷಣ ರೋಗ ಇದ್ದಾಗ ಲೆಕ್ಕ. ಅದು ಇನ್ವೆಸ್ಟ್ ಮಾಡೋದು, ನೀವು ನಾನು ಇನ್ವೆಸ್ಟ್ ಮಾಡ್ತೀನಿ ಏನೋ ನಾಯಕ ಕೊನೆಗೆ ಎಲ್ಲೆಲ್ಲ ಹೋಗಿ ಕೊನೆಗೆ ಅಸಲೇ ಇಲ್ಲೇ ಕಳ್ಕೊಂಡ್ಬಿಡ್ತಾನೆ. ಮುಂದೆ ಹೋಗೋದು ಬೇಡ, ಇಲ್ಲೇ ಕಳ್ಕೊಂಡ್ಬಿಡ್ತಾನೆ. ಇದು ಭಾರಿ ಇಂಪಾರ್ಟೆಂಟ್ ಅದು. ಸೊ ಈ ಫಲ ಆಚೆ ಬಿಡದೆ ಹೋದರೆ ಯಾವ ಅಧ್ಯಾತ್ಮದ ಎಂಟ್ರಿನೇ ಇಲ್ಲ ಅವನಿಗೆ. ಇನ್ನೂ ಹೇಳೋದಾದರೆ ಅಧ್ಯಾತ್ಮ ಎಂಟ್ರಿ ಆಗಿಲ್ಲ ಅಂತ ಅರ್ಥ. ಫಲದಾಪೇಕ್ಷೆ ಪೂರ್ತಿ ಬಿಡೋ ಅಭ್ಯಾಸ ಮಾಡಿ ಓವರ್ನೈಟ್ ಬರದೇ ಹೋದರೂ ಕೂಡ ಒಂದೊಂದೇ ಬಿಡಲಿಕ್ಕೆ ಶುರು ಮಾಡಬೇಕು. ಏನು ಕೊಡ್ತಾರೆ? ಅದಷ್ಟೇ ಹೋಗ್ತಾರೆ ಹೇಗಿದ್ರೆ ಅದು ನಿಮ್ಮ ಇಷ್ಟ. ಹೋಗಲೇಬಾರ್ದು ಅಂತ ಹೇಳಿದ ಮೇಲೆ ಅಲ್ಲ, ಹೋಗಲೇಬಾರ್ದು ಅಂತ ಹೇಳಿದ ಮೇಲೆ ಪ್ರಶ್ನೆ ಏನು ಬಂತು? ಭಾರಿ ಬಂಧು ಬಾಂಧವರು ನಿರ್ವಾಹ ಎಲ್ಲ ಹೋಗ್ತಾರೆ ಅಂತ ತಿಳ್ಕೊಂಬೋಣ. ಅಲ್ಲೂ ಕೂಡ ಆದಷ್ಟು ನಿರ್ಲಿಪ್ತವಾಗಿದ್ದು ಬಿಟ್ಟು ಎಷ್ಟೋ ಮಾಡ್ಕೊಂಡು ಬಂದಿಡ್ಬೇಕು ಅಷ್ಟೇ ಹೊರತು ಓವರ್ ಅಟ್ಯಾಚ್ಮೆಂಟ್ ಇರಬಾರ್ದು. ಕೆಲಸದ ಪೂರ್ತಿ ಬಿಟ್ಟು ಏನೇನೋ ಗಲಾಟೆ ಶುರು ಮಾಡ್ತಾರೆ. ಪೂರ್ತಿ ಹೋಗ್ಲಿಕ್ಕೂ ಆಗಲ್ಲ, ಬಿಡಲಿಕ್ಕೂ ಆಗಲ್ಲ. ಬರಲಿಲ್ಲ ಅಂತ ಅನ್ಸ್ಕೊಳ್ಳೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೋಬೇಕೆ ಹೊರತು ಟೂ ಮಚ್ ಮಾಡಬಾರ್ದು, ಟೂ ಮಚ್ಚೇ ಮಾಡಬಾರ್ದು. ಹೇಳಿದ್ನಲ್ಲ, ಯಾತಕ್ಕೆ ಮಾಡಿಸ್ತಾರೆ ಅದು ಮುಖ್ಯ. ಯಾವ ಪರ್ಪಸ್ ಏನವ್ರದ್ದು, ಯಾವುದೋ ಅನಿಷ್ಟ ಏನೋ ಒಂದು ಅಂದ್ಕೊಂಡಿರ್ತಾರೆ, ಮಾಡ್ತಾ ಇದ್ದಾರೆ. ಅದಕ್ಕೆ ಫಲಾಪೇಕ್ಷೆ ಇದೆ, ಮುಗಿದೋಯ್ತು. ಕೇವಲ ವಿಷ್ಣು ಪ್ರೀತ್ಯರ್ಥಂ. ಆಗ ನಮಗೂ ಪುಣ್ಯ, ಹೋದವರಿಗೂ ಪುಣ್ಯ. ಆದರೆ ಅಗ್ನಿರ್ಬ್ರಹ್ಮಚ ಹೇಗೆ ನಾರಾಯಣ ದುಡ್ಡು ತದನ ಬಂದೆ ನಿಗ್ರಹನೋ, ಫಲಾಸೆ ಯಾರಿಗಿರುತ್ತೋ ಅವ್ರ ಕಾಂಟ್ಯಾಕ್ಟ್ ಕೂಡ ಏನು ಮಾಡುತ್ತೆ, ನಮ್ಮನ್ನು ಆ ಕಡೆ ಎಳೆದು ಬಿಡುತ್ತೆ ಕೊನೆಗೆ. ಅದಕ್ಕೆ ಆದಷ್ಟು ಕೂಡ ಏನಾಗಿರಬೇಕು, ಅರತೇರಿ ಜನಸಂಸದಿ, ಜನಗಳ ಗುಂಪಿನಲ್ಲಿ ಸೇರ್ಲಿಕ್ಕೆ ಹೋಗಬೇಡಿ. ಯಾಕೆ ಹೆಚ್ಚಿನ ಟ್ರೆಂಡ್ ಜನರಲಿ ಹೇಗಿರುತ್ತೆ,
ಕ್ರೌಡ್ ಬಿಹೇವಿಯರ್ ಅನ್ನೋದು ಫಲಾಪೇಕ್ಷೆಯಿಂದಲೇ ಕೂಡಿರುತ್ತೆ. ಆದ್ದರಿಂದ ಆದಷ್ಟು ದೂರನೇ ಇದ್ದುಬಿಡಿ. ಅನಿವಾರ್ಯ ಬಂದಾಗ ಅನುಸಂಧಾನ ಮಾಡ್ಕೋಬೇಕಷ್ಟೆ. ಅಲ್ಲಿ ಹೋಗಿ ಅನುಸಂಧಾನ, ಕ್ಲಬ್ನಲ್ಲಿ ಅನುಸಂಧಾನ ಮಾಡ್ಬೋದು ಅಂದರೆ ಕ್ಲಬ್ಬಿಗೆ ಬ್ಯಾಕ್ ಹೋಗಿದ್ದು ಫಸ್ಟ್. ಈಗ ಎಲ್ಲ ಯಾತ್ರೆಗೆ ಹೋದ 5 ಸ್ಟಾರ್ ಏನು ಬೇರೆ ದಾರಿಯಲ್ಲಿ ಆಫೀಸ್ಗೆ ಎಲ್ಲಿ ಹಿಡ್ಕೋಬೇಕು ಅವನಿಗೆ ಹೇಳ್ಕೊಂಡು ಅಲ್ಲಿ ಸಂಧಾನ ಬಿಡಬೇಡ. ಅದನ್ನ ಹೇಳಬೇಕೆ ಹೊರತು 5 ಸ್ಟಾರ್ ಹೋಟೆಲೇ ಸಂಧಾನ ಮಾಡೋದು ಹೇಳಬಾರ್ದು ಅಷ್ಟೇ, ಆಪತ್ಕಾಲ ಅಂತ. ಸನ್ಯಾಸಮಿತಿ ನಹಿ ಅಸನ್ಯಸ್ತ ಸಂಕಲ್ಪೋ ಯೋಗಿ. ಭಗವದ್ಗೀತೆ ಓದ ಎಲ್ಲ ಕಡೆ ನಿಮಗೆ ಕಾಣೋದು ಫಲ ಬೇಡಿ ಎಷ್ಟು ಹೇಳ್ತಾರೋ ಲೆಕ್ಕನೇ ಇಲ್ಲ. ಅದು ಗಟ್ಟಿಯಾಗಿ ತಿಳ್ಕೊಂಡಿರ್ಬೇಕು. ಯೋಗಿ ಭವತಿ ಕಶ್ಚನ ಅಂತ ಹೇಳಿದ್ದರಿಂದ ಎಕ್ಸಮ್ಷನ್ನೇ ಇಲ್ಲ ಅದಕ್ಕೆ. ಬರೆಯೋದೇ ಪಾಸಾಗಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ, ಏನೇ ಆಗಿದ್ದರೂ ಬರೆಯೋದಕ್ಕೆ ಒಂದು ವ್ಯವಸ್ಥೆ ಆಗಲೇಬೇಕು. ಹಾಗೆ ಫಲ ಬಿಡದೆ ಹೋದರೆ ಯಾವ ಸಧ್ಯಾತ್ಮಕ್ಕೂ ಅರ್ಹತೆ ಬರೋದಿಲ್ಲ. ಸನ್ಯಾಸೋಪಿ ಯೋಗಾಂತರ್ಭೂತ ಇತ್ಯಾಹ ಸನ್ಯಾಸಮಿತಿ ಕಾಮಸಂಕಲ್ಪಾದಿ ಅಪರಿತ್ಯಾಗೆ ಕಥಂ ಉಪಾಯವಾನ್ ಸ್ಯಾದಿತ್ಯಾಶಯ. ಕಾಮದ ಸಂಕಲ್ಪ ಇತ್ತು ಅಂದರೆ ಅವನು ಹೇಗೆ ಯೋಗಿ ಆಗ್ತಾನೆ? ಯಾವ ಚಾನ್ಸಸ್ಸೇ ಇಲ್ಲ. ಆರುರುಷ್ಠೋರ್ಮುನೇರ್ ಯೋಗಂ ಕರ್ಮಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಇಷ್ಟು ಆದ್ದರಿಂದ ಯೋಗ ಸನ್ಯಾಸದ ಏನು ಡಿಫರೆನ್ಸ್ ಮೊದಲೇ ಹೇಳಿದ್ರ ಮಾತನ್ನು ರಿಪೀಟ್ ಮಾಡ್ತಾರೆ. ಏನಂತ? ಜ್ಞೇಯಸ್ಸನ್ಯ ಏಕಪುಂಯೋಗೌಯೇತೌ ಯೋಗ ವಿಶೇಷ ಏವ ಸನ್ಯಾಸ ಇತ್ಯರ್ಥ. ಅಲ್ಲಿ ಹೇಳಿದರು ಕರ್ಮಯೋಗ ವಿಶಿಷ್ಯತೆ ಅಂತ ಹೇಳಿದರು, ಇದು ವಿಶೇಷ ಅಂತ ಕರೆದು. ಸನ್ಯಾಸ ಮತ್ತು ಯೋಗಗಳು ಏನಲ್ಲ, ಬೇರೆ ಅಲ್ಲ, ವಿಶೇಷ ಅಷ್ಟೇ ಹೊರತು ಎರಡು ವಸ್ತುಗಳಲ್ಲವು. ಒಂದೇ ವಸ್ತುವಿನ ಎರಡು ಫೇಸಸ್ ಅಷ್ಟೇ ಹೊರತು ಪ್ರತ್ಯೇಕ ಅಂತ ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಅಷ್ಟದರ ತಾತ್ಪರ್ಯ. ಕುಡಿದು ಮುಂದಿನ ಶ್ಲೋಕ ಅದು ತುಂಬ ಬರೀತಾರೆ ಆಚಾರ್ಯ. ಆರುರುಷ್ಠೋ ಮುನೇರ್ ಯೋಗಮ್ಗೆ ಭಾಷ್ಯನೂ ಇದೆ, ತಾತ್ಪರ್ಯನೂ ಇದೆ, ಸಾಧನೆಯ ದೊಡ್ಡ ಅಂಶವನ್ನು ಹೇಳ್ತಾರೆ. ಅದು ನಾಳೆ.